ಮಾನಸಿಕ ಆಘಾತವೇ ಟೈಗರ್ ಪ್ರಭಾಕರ್ ಅವರ ಅಕಾಲಿಕ ಸಾವಿಗೆ ಕಾರಣ. ವಿನೋದ್ ಪ್ರಭಾಕರ್. ಟೈಗರ್ ಪ್ರಭಾಕರ್ ನಿಮಗೆ ಗೊತ್ತಿಲ್ಲದಿರುವುದೇನಲ್ಲ, ಆದರೆ ಕೆಲವೊಂದು ವಿಚಾರಗಳ ಬಗ್ಗೆ ಅಧಿಕೃತ ಮಾಹಿತಿ ಬೇಕು ಎಂಬ ಕಾರಣಕ್ಕೆ ಟೈಗರ್ ಪ್ರಭಾಕರ್ ಅವರ ಪ್ರೀತಿಯ ಪುತ್ರ ವಿನೋದ್ ಪ್ರಭಾಕರ್ ಕೈಲಿ ಮಾತನಾಡಿಸಿದ್ದೇನೆ. ನನಗಿಂತಲೂ ಹೆಚ್ಚಾಗಿ ಅಪ್ಪನ ಕೊನೆಯ ದಿನಗಳ ಸಫರಿಂಗ್ಸ್ ಅನ್ನ ಖುದ್ದು ಕಂಡವರು ವಿನೋದ್. ಒಮ್ಮೆ ಯಾವುದೋ ಪ್ರೆಸ್ ಮೀಟಲ್ಲಿ ಸಿಕ್ಕ ವಿನೋದ್ ಯಾವ ಮುಚ್ಚುಮರೆಯೂ ಇಲ್ಲದೆ ತಮ್ಮ ತಂದೆಯ ಕೊನೆಯ ದಿನಗಳ ನೋವಿನ ಬದುಕನ್ನು ನನ್ನ ಮುಂದೆ ತೆರೆದಿಟ್ಟದ್ದು ಹೀಗೆ. ನಿಜ ಹೇಳಬೇಕು ಅಂದ್ರೆ ಅಪ್ಪ ನನ್ನ ಪಾಲಿಗೆ ಅಪ್ಪನಾಗಿರಲಿಲ್ಲ. ಗೆಳೆಯರಾಗಿದ್ರು, ಬಂಧುವಾಗಿದ್ರು. ಅವರ ಸ್ವಭಾವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಗೆಳೆಯರನ್ನ ಮಾತ್ರವಲ್ಲ, ಶತ್ರುಗಳನ್ನು ಕೂಡ ಹೃದಯದಲ್ಲಿಟ್ಟು ಪೂಜಿಸುತ್ತಾ ಇದ್ರು. ಅವರು ಏನೇ ಸಮಸ್ಯೆ ಇದ್ರೂ ನನ್ನ ಬಳಿ ಚರ್ಚಿಸ್ತಾ ಇದ್ರು. ನಾವು ಜೊತೆಯಾಗಿ ಕುಳಿತು ಗೆಳೆಯರಂತೆ ಸುಖ ದುಃಖ ಹಂಚಿಕೊಳ್ತಾ ಇದ್ವಿ. ಇಂಥ ಅಪ್ಪನ ಕೊನೆಗಾಲದಲ್ಲಿ ಅವರ ಕಾಲು ಕೊಳೆತು ಹೋಗಿತ್ತು, ಹುಳುವಾಗಿತ್ತು. ಆ ಹುಳುವಿಗಾಗಿ ಅಪ್ಪ ದನದ ಮಾಂಸವನ್ನು ಕಟ್ಟಿಕೊಳ್ಳುತ್ತಿದ್ದರು ಎನ್ನುವ ಗಾಸಿಪ್ ಹರಡಿಕೊಂಡಿದ್ದು ಮಾತ್ರ ದೊಡ್ಡ ದುರಂತ. ಖಂಡಿತವಾಗಿಯೂ ಹಾಗೇನೂ ಆಗಿರಲಿಲ್ಲ. ಕಾಲಿಗೆ ಗಾಯವಾಗಿತ್ತು ನಿಜ, ಆದರೆ ಅದಕ್ಕೆ ತಕ್ಕನಾದ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ರು. ಕೊನೆಗೆ ಹೆಚ್ಚೆಚ್ಚು ಡ್ರಿಂಕ್ಸ್ ತೆಗೆದುಕೊಳ್ತಾ ಇದ್ರು ಎನ್ನುವುದು ನಿಜ. ಸತತ ಸೋಲು, ವೈಯಕ್ತಿಕ ಬದುಕಿನ ದುರಂತಗಳು ಅವರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಟ್ಟಿತ್ತು. ಹೀಗಾಗಿ ಅವರು ಕುಡಿತಕ್ಕೆ ದಾಸರಾಗಿ ಬಿಟ್ರು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಅವರಿಗೆ ಹೆಣ್ಣು ಮಕ್ಕಳ ಬಗ್ಗೆ ತುಂಬಾ ಗೌರವವಾಯಿತು. ಆದರೂ ಅವರೊಬ್ಬ ಮಹಾರಸಿಕ, ಮಹಾ ಹೆಣ್ಣು ಬಾಕ ಎನ್ನುವಂತೆ ಮಾಧ್ಯಮಗಳು ಬಿಂಬಿಸಿದ್ವು. ಹೀಗಾಗಿ ಹೊರ ಪ್ರಪಂಚಕ್ಕೆ ಅವರೊಬ್ಬ ಪುರುಷ ಕಾಮಿಯಾಗಿ ಕಂಡದ್ದು ನಿಜ, ಆದರೆ ವಾಸ್ತವ ಸಂಗತಿಯೇ ಬೇರಿತ್ತು. ಡಾಲಿ ಎಂಬ ನಟಿ ದಿನಾ ಬಂದು ಮನೆಯಲ್ಲಿ ಸೆಟ್ಲ್ ಆಗೋಳು. ಆವಾಗೆಲ್ಲ ಅಪ್ಪ ನನ್ನನ್ನು ಕರೆದು ಆಕೆಯನ್ನ ಹೊರಗೆ ಕಳಿಸುವಂತೆ ಹೇಳೋರು. ಇದು ವಾಸ್ತವ. ಆದರೆ ಮಾಧ್ಯಮಗಳು ಬಾಯಿಗೆ ಬಂದಂತೆ ಬರೆದ್ವು. ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದ ಅಪ್ಪ ಯಾವುದಕ್ಕೂ ರಿಯಾಕ್ಟ್ ಮಾಡದೆ ತಮ್ಮ ಪಾಡಿಗೆ ತಾವು ಇರ್ತಾ ಇದ್ರು. ಇನ್ನು ಅಪ್ಪನನ್ನ ಬಿಟ್ಟು ಹೋದ ಆ ನಟಿಯ ವಿಚಾರ. ನಿಜ ಹೇಳಬೇಕು ಅಂದ್ರೆ ಅಪ್ಪ ಆಕೆಯನ್ನ ಮನಸಾರೆ ಪ್ರೀತಿಸ್ತಾ ಇದ್ರು. ಅದೊಂದು ಟೈಮ್ ಹಾಗಾಗಿ ಹೋಯ್ತು. ಆದರೆ ಕೊನೆಗಾಲದಲ್ಲಿ ಆಕೆ ಅವರನ್ನ ಬಿಟ್ಟು ಹೊರಟು ಹೋದಾಗ ಅಪ್ಪ ವ್ಯಥೆ ಪಟ್ಟಿದ್ದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಅಪ್ಪನ ಪಾಲಿಗೆ ಆಕೆ ಅದೃಷ್ಟದ ದೇವತೆಯಾಗಿದ್ಲು. ಮುಟ್ಟಿದ್ದೆಲ್ಲ ಚಿನ್ನ. ಆದರೆ ಅಪ್ಪನ ಬದುಕಿನಿಂದ ಆಕೆ ಹೊರಟು ಹೋದ್ಮೇಲೆ ಸೋಲಿನ ಸುಳಿಯಲ್ಲಿ ಸಿಕ್ಕಿ ಹಾಕ್ಕೊಂಡ್ರು. ಅಪ್ಪ ನಟಿಸಿದ ಚಿತ್ರಗಳೆಲ್ಲ ಮಕಾಡೆ ಮಲಗಿದ್ವು. ನಿರ್ಮಿಸಿ ನಿರ್ದೇಶಿಸಿದ ಚಿತ್ರಗಳು ನೆಲಕಚ್ಚಿದ್ವು. ಸದಾ ಗೆಲುವನ್ನೇ ಕಂಡಿದ್ದ ಅಪ್ಪ ಈ ಸೋಲುಗಳಿಂದ ಕಂಗೆಟ್ಟು ಹೋದ್ರು. ಆಗ ಅಪ್ಪ ನೋವನ್ನ ಹಂಚಿಕೊಂಡದ್ದು ನನ್ನ ಬಳಿ. ಅಪ್ಪನನ್ನ ತೀರಾ ಹತ್ತಿರದಿಂದ ಗೆಳೆಯನಾಗಿ ನೋಡುವ ಸೌಭಾಗ್ಯ ಅವರ ಕೊನೆಗಾಲದಲ್ಲಿ ಸಿಕ್ಕಿತ್ತು. ಇಂಥ ಅಪ್ಪ ಸಾಯುವ ಹೊತ್ತಿಗೆ ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಬೀದಿ ಪಾಲು ಮಾಡಲಿಲ್ಲ. ತಮ್ಮ ಯಶಸ್ಸಿನ ದಿನಗಳಲ್ಲಿ ದುಡಿದ ಹಣವನ್ನೆಲ್ಲ ಅವರು ಜಮೀನಿಗೆ ಹಾಕಿದ್ರು. ಮದ್ರಾಸ್ನಲ್ಲೊಂದು ಸೈಟು, ಹೊಸಕೆರೆಹಳ್ಳಿಯಲ್ಲೊಂದು ಸೈಟು, ಒಂದಿಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಇತ್ತು. ನಡುವೆ ಏನೋ ತೊಂದರೆ ಆಯಿತು. ಚೆನ್ನೈನಲ್ಲಿರೋ ಸೈಟನ್ನು ಮಾರಿದೆ. ನಂತರ ಬೆಂಗಳೂರಿನ ಸೈಟ್ ಒಂದನ್ನು ಮಾರಿದೆ. ಹೀಗೆ ಸೈಟ್ ಮಾರಿ ಬಂದ ಹಣದಲ್ಲಿ ಬದುಕು ನಡೆಸುವಂತಾಯಿತು. ನಿಮಗೆ ಗೊತ್ತೇ, ನಾವು ಕುಟುಂಬದವರೆಲ್ಲ ಜೊತೆಯಾಗಿ ಬದುಕು ನಡೆಸಿದ್ದೇವೆ. ಅಮ್ಮ 2006ರಲ್ಲಿ ತೀರ್ಕೊಂಡ್ರು. ಹೊಸಕೆರೆಹಳ್ಳಿಯ ಮನೆಯಲ್ಲಿ ನಾನು ನನ್ನ ಹೆಂಡತಿ ಜೊತೆ ಹಾಯಾಗಿದ್ದೇನೆ. ಉಳಿದಂತೆ ನಮ್ಮ ಜೊತೆ ದೊಡ್ಡಕ್ಕ ಭಾರತಿ, ಸಣ್ಣಕ್ಕ ಗೀತಾ ಇದ್ದಾರೆ. ಇಬ್ಬರೂ ಉದ್ಯೋಗದಲ್ಲಿದ್ದಾರೆ. ಚಿಕ್ಕ ಭಾವ ಕೆನಡಾದಲ್ಲಿದ್ದಾರೆ. ದೊಡ್ಡಕ್ಕನಿಗಿನ್ನೂ ಮದುವೆ ಆಗಿಲ್ಲ. ಅಪ್ಪನ ಬದುಕಿನ ಕಹಿಯನ್ನ ಕಣ್ಣಾರೆ ಕಂಡಿರುವ ಆಕೆ ಮದುವೆಯೇ ಬೇಡ ಅಂತ ಹಠ ಹಿಡಿದು ಕುಳಿತು ಬಿಟ್ಟಿದ್ದಾಳೆ. 2014ರಲ್ಲಿ ನನ್ನ ಮದುವೆ ಆಯಿತು. ನನ್ನ ಕೈ ಹಿಡಿದಾಕೆಯ ಹೆಸರು ಇಶಾ. ತುಂಬಾ ಹೊಂದಿಕೊಂಡಿದ್ದಾಳೆ. ನಾನು ಡಿಪ್ರೆಷನ್ಗೆ ಹೋದಾಗ್ಲೆಲ್ಲ ಜೊತೆಗಿದ್ದು ಸಾಂತ್ವನ ಹೇಳ್ತಾಳೆ. ಅಂಥ ಹೆಂಡತಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಎಂಬಲ್ಲಿಗೆ ವಿನೋದ್ ಪ್ರಭಾಕರ್ ಮಾತು ಮುಗಿಯುತ್ತೆ. ಇಲ್ಲಿ ಪ್ರಕಟಿಸಬಾರದ ಒಂದಿಷ್ಟು ಆಫ್ ದಿ ರೆಕಾರ್ಡ್ ವಿಷಯಗಳನ್ನು ಗುಟ್ಟಾಗಿಟ್ಟಿದ್ದೇನೆ. ಅಂದಹಾಗೆ ಕನ್ನಡ ಚಿತ್ರರಂಗದ ಟೈಗರ್ ಸದ್ದಡಗಿ ಆಗಲೇ ಹಲವು ವರ್ಷಗಳೇ ಕಳೆದಿವೆ. ಆದರೂ ಪ್ರಭಾಕರ್ ಬಿಟ್ಟು ಹೋದ ನೆನಪುಗಳು ಮಾತ್ರ ನಿತ್ಯ ನಿರಂತರ.